ಹೋಳಿಗೆ ಅಂತ ಅಲ್ಲ, ತಿನ್ನುವಾಗ ಜಾಕ್ ಫ್ರೂಟ್ ತಿಂದಾಗ ಆಗ್ತಾ ಉಂಟು. ಮ್ಯಾಂಗೋ ಅನ್ನ ಈ ಜಾಕ್ ಫ್ರೂಟ್ ಡಾಮಿನೇಟ್ ಮಾಡಿದೆ. ರೊಟ್ಟಿ ಒಟ್ಟಿಗೆ ಕಾಂಬಿನೇಷನ್ ಆಗಿ ಡಿಫ್ರೆಂಟ್ ಚಟ್ನಿಗಳು ಸ್ಟಾರ್ಟ್ ಆಗಿದಾಗೆ ಮುಗಿತಾ ಉಂಟು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಆದಿತ್ಯಕ್ಕೆ. ಸೊ ಉಡುಪಿ ಮತ್ತೆ ಕಾಪಲ್ಲಿ ಒಟ್ಟೊಟ್ಟಿಗೆ ಈ ಮಾವು ಹಲಸು ಮೇಳ ಆಗ್ತಾ ಉಂಟು. ಆದ ಕಾರಣ ನಾನು ಫಸ್ಟ್ ಪ್ಲಾನ್ ಮಾಡಿದ ಉಡುಪಿ ಬರುವ ಅಂತೇಳಿ. ಕಾಪು ಹತ್ರ ಉಂಟು, ನಾಳೆ ಕವರ್ ಮಾಡುವ ಅಂತೇಳಿ. ನೋಡುವ ಇವತ್ತು ಅಥವಾ ನಾಳೆ ಕವರ್ ಮಾಡ್ತೇನೆ. ಉಡುಪಿಗೆ ಫಸ್ಟ್ ಬಂದಿದ್ದೇನೆ ಫ್ರೈಡೆ. ಇದಾಗ್ತಿರುವಂಥದ್ದು 12, 13, 14ಗೆ ಫ್ರೈಡೆ, ಸ್ಯಾಟರ್ಡೆ, ಸಂಡೇ. ಫ್ರೈಡೆ ಬಂದಿದ್ದೇವೆ, ಉಡುಪಿಯಲ್ಲಿ ಇದ್ದೇವೆ. ಅಷ್ಟು ಕ್ರೌಡ್ ಇಲ್ಲ, ಎಂತಕ್ಕಂತೇಳಿ ಫ್ರೈಡೆ ಅಂತೂ ಕ್ರೌಡ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ವೀಕೆಂಡಿಗೆ ಆಗ್ಬೋದು ಕ್ರೌಡ್. ಜಸ್ಟ್ ಒಂದು ಪಟ್ಟ ವಾಕ್ ಥ್ರೂ ಮಾಡ್ತೇನೆ ನಿಮ್ಗೆ ಎಂತ ಎಂತ ಉಂಟು ಅಂತೇಳಿ. ಈ ವಿಡಿಯೋ ನೋಡಿ ನಿಮ್ಗೆ ಬರ್ಲಿಕ್ಕಿದ್ರೆ ಬನ್ನಿ, ಟ್ರೈ ಮಾಡಿ ಎಂತ ಉಂಟು ಅಂತೇಳಿ. ಹೋಗುವ, ಜಾಸ್ತಿ ಹೊತ್ತು ತಗೊಳುದಿಲ್ಲ, ಸಿಂಪಲ್ ಆಗಿ ಕ್ಲಾಸಿಕ್ ಆಗಿ ಮುಗಿಸುವ ಅಂತೇಳಿ. ಫಸ್ಟ್ ನಾವು ಸ್ಟಾಲ್ ವೈಸ್ ನಾನು ಪ್ರತಿಯೊಂದು ಸ್ಟಾಲ್ ಅನ್ನು ತೋರಿಸೋದಿಲ್ಲ. ಯಾವ ಸ್ಟಾಲ್ ನಂಗೆ ಡಿಫ್ರೆಂಟ್ ಆಗಿ ಕಾಣ್ತದೆ ಅದನ್ನು ತೋರಿಸ್ತೇನೆ ನಿಮಗೆ. ಫ್ರೂಟ್ಸ್ ಉಂಟು, ರಂಬುಟಾನ್ ಉಂಟು, ಮ್ಯಾಂಗೋ, ಹಲಸನ್ನು. ಎಂತ ಕವರ್ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಎಂತಕ್ಕಂತ ಹೇಳಿದ್ರೆ ಸ್ಟಾರ್ಟ್ ಆಗಿದಾಗೆ ಮುಗಿತಾ ಉಂಟು. ಜಾಸ್ತಿ ಏನು ಆಪ್ಷನ್ಸ್ ಇಲ್ಲ. ಹಿಂದೆ ನೋಡಿದಾಗೆ ಜಾಕ್ ಫ್ರೂಟ್ ಇತ್ತು. ಜಾಕ್ ಫ್ರೂಟ್ ಕೆಜಿಗೆ 300 rupees, 400 rupees ಅಂತ ಹೇಳಿದ್ರು. ಹಾಗೆ ಜಸ್ಟ್ ಈ ನಮ್ಮ ಮೇನ್ ಆಗಿ ಎಂತ ಅಂತ ಹೇಳಿದ್ರೆ ಫುಡ್ ಫೋಕಸ್ ಮಾಡಿ ಜಾಸ್ತಿ ಎಂತಸ ಇಲ್ಲ. ಸಾಫ್ಟಿಯಲ್ಲಿ ಎಂತ ಇದು ಉಂಟಾ, ಗುಜ್ಜೆ ಫ್ಲೇವರ್ ಉಂಟಾ? ಜಾಕ್ ಫ್ರೂಟ್ ಮ್ಯಾಂಗೋ ಮಿಕ್ಸ್ ಎಷ್ಟು ಅದಕ್ಕೆ? 50 ರೂಪಾಯಿ ಒಂದು ಕೊಡಿ. ಸೊ ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ಫ್ಲೇವರ್ ಇದು ಸಾಫ್ಟಿ. ತುಂಬಾ ಸೀಸನಲ್ ಇಲ್ಲಿ ಸಿಗ್ತದೆ, ಬೇರೆ ಹೊರಗೆ ಹ್ಯಾಂಗಿ ವರ್ಷ ಸಿಕ್ಲಿಕ್ಕಿಲ್ಲ. ಟೇಸ್ಟ್ ನೋಡುವ. ಮ್ಯಾಂಗೋ ಅನ್ನ ಈ ಜಾಕ್ ಫ್ರೂಟ್ ಡಾಮಿನೇಟ್ ಮಾಡಿದೆ. ಮ್ಯಾಂಗೋ ಫ್ಲೇವರ್ ಸಿಕ್ಕುದಿಲ್ಲ ನೋಡ್ಲಿಕ್ಕೆ ಟೇಸ್ಟ್ ಅಲ್ಲಿ. ಬೇರೆ ಎಂತ ವಿಡಿಯೋ ಮಾಡೋದು ನಂಗೆ ಗೊತ್ತಾಗ್ಲಿಲ್ಲ, ಆದ ಕಾರಣ ಜಸ್ಟ್ ಇರ್ಲಿ, ಇದನ್ನ ತಿಂದ ಮೇಲೆ ಬೇರೆ ಎಂತ ಒಂದು ಕವರ್ ಮಾಡ್ತೇನೆ. ಗೈಸ್, ಎಂತ ವಿಡಿಯೋ ಮಾಡೋದು ಗೊತ್ತಾಗ್ತಿಲ್ಲ, ಆದ ಕಾರಣ ಸಿಂಪಲ್ ಆಗಿ ಲೆಫ್ಟ್ ರೈಟ್ ಎಂತ ಉಂಟಂತ ಪಟ್ಟೆ ಹೇಳ್ಕೊಂಡು ಹೋಗ್ತೇನೆ. ನೀವೇ ನೋಡ್ಕೊಳ್ಳಿ. ಇಲ್ಲಿ ಬನ್ನಿ ಅಂತೇಳಿ ಬಂದು ಟ್ರೈ ಮಾಡಿದ್ರೆ ಏನು ಹೋಗ್ತದೆ, ಎಂಟ್ರಿ ಫೀಸ್ ಏನು ಇಲ್ಲ, ಫ್ರೀಯಲ್ಲಿ ಬಂದು ಹೋಗ್ಬೋದು. ಸೊ ನಾವು ಯೂ ಟರ್ನ್ ಹಾಕಿ ಪುನಃ ಹೋಗುವ. ಸೊ ನನ್ನ ರೈಟ್ ಸೈಡಲ್ಲಿ ಫ್ರೂಟ್ಸ್ ಉಂಟು, ಮ್ಯಾಂಗೋ ಇರ್ಬೋದು, ಹಲಸಿನ ಹಣ್ಣು. ಈ ಸೈಡ್ ಹೋಮ್ ಮೇಡ್ ಹಪ್ಪಳ ಇರ್ಬೋದು, ಉಪ್ಪಿನಕಾಯಿ, ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಉಂಟು. ತರಕಾರಿ, ಹೂಗಳ ಬೀಜನ ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಡಿಫ್ರೆಂಟ್. ಸೊ ನಮ್ಗಂತ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಆದ ಕಾರಣ ಇದರ ವ್ಯಾಲ್ಯೂ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಅದರ ವ್ಯಾಲ್ಯೂ ನಿಮ್ಗೆ ಗೊತ್ತಿರ್ಬೋದು. ಪೊಟೊಟೊ ಟ್ವಿಸ್ಟರ್ ಉಂಟು, ಅಗ್ರಿಕಲ್ಚರಲ್ ಈ ಗಾರ್ಡನಿಂಗ್ ಐಟಮ್ಸ್ ಉಂಟು, ಹೋಮ್ ಮೇಡ್ ಜೋಳ ರೊಟ್ಟಿ, ಮತ್ತೆ ಎಂತೆಂತ ಉಂಟು, ಅದೇ ಹೋಮ್ ಮೇಡ್ ಜೋಳ ರೊಟ್ಟಿ, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನಾಕ್ಸ್ ಐಟಮ್ಸ್. ಇದೆಂತ, ಇದು ಸ್ನಾಕ್ಸ್ ಆಯ್ತು. ಇದು ರೊಟ್ಟಿ ಒಟ್ಟಿಗೆ ಕಾಂಬಿನೇಷನ್ ಆಗಿ ಡಿಫ್ರೆಂಟ್ ಚಟ್ನಿಗಳು. ಜೋಳ ರೊಟ್ಟಿ ಅಂದ್ರೆ ಗಟ್ಟಿ ರೊಟ್ಟಿ ಅಲ್ಲ, ಕಡಕ್ ರೊಟ್ಟಿ. ಸೊ ಕಡಕ್ ರೊಟ್ಟಿ ನಂಗೆ ಅಷ್ಟು ಇಷ್ಟ ಇಲ್ಲ. ಆ ಸಾಫ್ಟ್ ಆದ ರೊಟ್ಟಿ ಒಟ್ಟಿಗೆ ಆ ಮೊಸರು ಚಟ್ನಿ ಬೆಸ್ಟ್ ಕಾಂಬಿನೇಷನ್, ತುಂಬಾ ಇಷ್ಟ ನಂಗೆ ಅದು. ಸಾಫ್ಟ್ ಅಂತ ನಾನು ಟ್ರೈ ಮಾಡಿದೆ. ಸಾರಿ ಐಟಮ್ಸ್ ಆಗ್ತಾ ಉಂಟು. ಮ್ಯಾನ್ ದಿಸ್ ಥಿಂಗ್. ಅಂಕಲ್ ಇದಕ್ಕೆ ಎಷ್ಟು? 50. ಈ ಒಂದು ಐಟಮ್ ನಾನು ಎಲ್ಲಿ ಹೋದ್ರು ಸಹ ಪರ್ಚೇಸ್ ಮಾಡುವಂಥದ್ದೇ, ಈ ಟೈಮ್ ಸಹ ಮಾಡ್ತಿದ್ದೇನೆ. ಇದೊಂದು ಕೊಡಿ. ಖಾಲಿ ಚನ್ಬುರಿ ಈಗ ತಿನ್ಲಿಕ್ಕೆ ಇದೆಲ್ಲ ಐಟಮ್ಗಳು ಅವರೇ ಹೋಮ್ ಮೇಡ್ ಮಾಡಿರುವಂಥದ್ದು. ಎಲ್ಲ ಐಟಮ್ ಅವರೇ ಮನೇಲಿ ಮಾಡಿರುವಂಥದ್ದು. ಹಾಗೆ ಸಂಜೀವಿನಿ ಸಂಘದವರು. ಸಂಜೀವಿನಿ ಎಂತ ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದೆ ನಿಮ್ಗೆ. ಈಗ ಅದ್ರ ಬಗ್ಗೆ ನಾನು ಮಾತಾಡುದಿಲ್ಲ. ಅಲ್ಲಿ ಒಂದು ಒಳ್ಳೆ ಚರ್ಮುರಿ ಆಗ್ತಾ ಉಂಟು. ಸೊ ಒಳ್ಳೆ ಸ್ಟ್ಯಾಂಡ್ ತಕೊಂಡಿದ್ದೇನೆ, ಒಬ್ಬನೇ ಬಂದಾಗ ವಿಡಿಯೋ ಮಾಡ್ಲಿಕ್ಕೆ. ಅವ್ರು ಆಚೆ ಇದ್ದಾರೆ, ಅಲ್ಲಿ ಡಿಸ್ಟರ್ಬ್ ಆಗುದು ಬೇಡ ಅಂತ ಈಚೆ ಬಂದಿದ್ದೇನೆ. ಸ್ಪೆಷಲ್ ಚರ್ಮುರಿ ಬಂದದ್ದು ತಿನ್ಲಿಕ್ಕೋಸ್ಕರ, ಬೇರೆ ಎಂತದಕ್ಕೆ ಸತ್ಯ ಬಂದಲ್ಲ. ಮೇಳ ಅಂತ ನಾನು ನೋಡ್ಲಿಕ್ಕೆ ಎಂತಕ್ಕೆ ಬರ್ತೇನೆ, ತಿನ್ಲಿಕ್ಕೋಸ್ಕರ ಬಂದದ್ದು. ವಾವ್.
ಒಳ್ಳೆ ಕ್ರಿಸ್ಪಿ, ಸೂಪರ್ ಟೇಸ್ಟ್ ಆಗಿ ಉಂಟು. ಖಾರ ಉಂಟು, ಖಾರ ಒಟ್ಟಿಗ ಮ್ಯಾಂಗೋ ಉಂಟಲ್ಲ, ಮ್ಯಾಂಗೋ ಕಾಂಬಿನೇಷನ್ ಸೂಪರ್ ಆಗಿ ಉಂಟು. ಮ್ಯಾಂಗೋ ಸಹ ಒಂದು ಸ್ವಲ್ಪ ರೈಪ್ ಆಗಿದೆ, ಅಂದ್ರೆ ಸ್ವಲ್ಪ ಸ್ವೀಟ್ನೆಸ್ ಫ್ಲೇವರ್ ಉಂಟು, ಇನ್ನೊಂದು ಸ್ವಲ್ಪ ಕಟ್ಟ ಮೀಠ ಟೇಸ್ಟ್ ಉಂಟು. ನಾ ಹೇಳ್ಬೇಕಂತ ಹೇಳಿದ್ರೆ ಟೇಸ್ಟ್ ಒಳ್ಳೇದುಂಟು. ನಿಮ್ ಮುಂದೆ ಅಂತ ತಿನ್ಲಿಕ್ಕಿಲ್ಲ, ಆಫ್ ಮಾಡಿ ತಿನ್ನುದು ನಾನು. ಸೊ ಬೇರೆ ಎಂತ ಉಂಟು ನೋಡುವ. ಒಂದು ಜಾಕ್ ಫ್ರೂಟ್ ಹೋಳಿಗೆ ಉಂಟು, ಅದನ್ನು ಟ್ರೈ ಮಾಡ್ತೇನೆ. ಮತ್ತೆ ಜಸ್ಟ್ ವೈಂಡ್ ಅಪ್ ಮಾಡಿ ಹೋಗುವ ಕಾಪುಗೆ. ಚರ್ಮುರಿಯನ್ನು ಟ್ರೈ ಮಾಡಿದೆ, ಕಾಣ್ತಾರಲ್ಲ, ಸ್ವಲ್ಪ ಮೇಲೆ ಮಾಡುವ. ಸೊ ಅವರ ಚರ್ಮುರಿಯನ್ನು ಟ್ರೈ ಮಾಡಿದೆ. ಅದಾದ್ಮೇಲೆ ಒಂದು ಚಕ್ಕಲಿ ಉಂಟು, ಟ್ರೈ ಮಾಡಿ ಅಂತ ಹೇಳಿದ್ರು. ಫುಡ್ ನಮ್ಗೆ ಎಲ್ಲಿ ಸಿಗ್ತದೆ ನಾವು ಟ್ರೈ ಮಾಡುದೇ ಅಲ್ಲ. ತಕೊಂಡಿದ್ದೇನೆ. ರೇಟ್ ಎಷ್ಟು ಕೇಳಿ ಬರ್ತದೆ ಸುನ್ನಿಲ್ಲಿ. ಸೊ ರೇಟ್ ಕೇಳಿ ಬಂದೆ, ಪೇಮೆಂಟ್ ಮತ್ತೆ ಮಾಡ್ಬೇಕು, ಇನ್ನು ಮಾಡಲಿಲ್ಲ. ಇದಕ್ಕೆ 50 ರೂಪಾಯಿ, ಹಾಗೆ ಚರ್ಮುರಿಗೆ 40 ರೂಪಾಯಿ. ಮಸಾಲ ಚಕ್ಕುಲಿ ಅಂತ ಸಹ ನೀವು ಹೇಳ್ಬೋದು. ಟೇಸ್ಟ್ ನೋಡುವ. ವಾವ್, ಇದು ಕಾಸರಗೋಡು ಸ್ಟೈಲ್ ಮಸಾಲ ಚಕ್ಕುಲಿ ಅಲ್ಲ, ನಮ್ಮ ಉಡುಪಿ ಸ್ಟೈಲ್ ಅಂತ ಹೇಳ್ಬೋದು. ಸೇಮ್ ಚರ್ಮುರಿ ಹಾಗೆ ಮಾಡಿದ್ದಾರೆ, ಬಟ್ ಮಂಡಕ್ಕಿ ಹಾಕ್ಲಿಲ್ಲ. ಮಂಡಕ್ಕಿ ಹಾಕದೆ ಚಕ್ಕುಲಿನ ಹಾಕಿದ್ದಾರೆ. ಅದು ಟೇಸ್ಟ್ ನಿಮ್ಗೆ ಎಂತ ಅಂತ ಹೇಳಿದ್ರೆ ಸ್ಪೈಸಿನೆಸ್ ಉಂಟು, ಬಟ್ ಮ್ಯಾಂಗೋ ಮಾವಿನ ಹಣ್ಣನ್ನು ಹಾಕಿದ್ದಾರೆ, ಆ ಟ್ಯಾಂಗಿ ಫೀಲ್ ಕೊಡ್ತಾ ಉಂಟು. ಗ್ರೇಟ್ ಉಂಟು. ಒನ್ ಟೈಮ್ ಬಂದು ಟ್ರೈ ಮಾಡಿ ಚರ್ಮುರಿ. ಇಲ್ಲದ ಇದನ್ನ ಎಂತ ಮೇನ್ ಆಗಿ ಎಂತ ಅಂತ ಹೇಳಿದ್ರೆ ನಮ್ಮ ಉಡುಪಿಯ ಜನರು ಹೋಮ್ ಮೇಡ್ ಐಟಮ್ ಅನ್ನ ಪ್ರಮೋಟ್ ಮಾಡ್ತಿದ್ದಾರೆ, ಬಂದು ಸಪೋರ್ಟ್ ಮಾಡಿ ಅಷ್ಟೇ, ಬೇರೆ ಎಂತ ಇಲ್ಲ. ಇದನ್ನ ನಾನು ಫಿನಿಶ್ ಮಾಡ್ತೇನೆ, ಅದಾದ್ಮೇಲೆ ವಿಡಿಯೋನ ಫಿನಿಶ್ ಮಾಡುವ. ಒಳ್ಳೆ ಮಳೆ ಬರ್ತಾ ಉಂಟು, ಮಳೆ ಒಟ್ಟಿಗೆ ಚಕ್ನ ಉಂಟು, ಕುಡ್ಲಿಕ್ಕೆ ಚಾ ಇಲ್ಲ, ಚಾ 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 ಒಂದು ಮಿಸ್ಸಿಂಗ್ ಬಿಟ್ರೆ ಚಾ ಇಲ್ಲಿಲ್ಲ ಇಲ್ಲಿ ಸಹ. ಚಾ ಸಿಕ್ಕಿದ್ರೆ ಟಾಪ್ ಆನ್ ಟಾಪ್. ಈಗ ಸ್ವಲ್ಪ ಸ್ವೀಟ್ ತಿನ್ನುವ ಅಂತೇಳಿ. ಒಂದು ಜಿಲೇಬಿಗೆ ಇಷ್ಟ, ಸಿಂಗಲ್ ಜಿಲೇಬಿ 1/4 ಕಿಲೋ 100 ರೂಪಾಯಾ? ಸೊ ಸಿಂಗಲ್ ಜಿಲೇಬಿಗೆ 10 ರೂಪಾಯಿ, 1/4 ಕಿಲೋ 100 ರೂಪಾಯಿ ಅಂತೆ. ಬಿಸಿ ಆಗಿ ಸ್ವಲ್ಪ ಲೇಟ್ ಆಗ್ತದೆ ಅಂತಲ್ಲ. ಆಯ್ತಾ? ಸೊ ಬಿಸಿ ಬಿಸಿ ಟ್ರೈ ಮಾಡುವ. ಮಳೆ ಉಂಟು, ಚಳಿ ಇರುವಾಗ ಸ್ವಲ್ಪ ಬಿಸಿ ಬಿಸಿ ಇನ್ನು ಒಳ್ಳೆ ಆಗ್ತದೆ ಅಲ್ಲ. ಸೊ ಇದು ನಾರ್ಮಲ್ ಜಿಲೇಬಿ ಅಲ್ಲ, ಹಲಸಿನ ಜಿಲೇಬಿ. ಸೊ ಇದ್ರಲ್ಲಿ ಒಂದು ಟ್ರಿಕ್ ಎಂತ ಅಂತ ಹೇಳಿದ್ರೆ, ಆ ಫ್ಲೇವರ್ ಉಂಟಲ್ಲ, ನಮ್ಮ ಜಾಕ್ ಫ್ರೂಟ್ ಫ್ಲೇವರ್ ಇರ್ಬೋದು, ಇವನ್ ಮ್ಯಾಂಗೋ ಫ್ಲೇವರ್ ತರ್ಬೋದು. ಎಲ್ಲ ಗೇಮ್ ಇರುವಂತದ್ದು ನಮ್ಮ ಸಕ್ಕರೆ ಪಾಕದಲ್ಲಿ. ಸೊ ಫ್ರೈ ಮಾಡುವಾಗ ನಮ್ಮ ನಾರ್ಮಲ್ ಜಿಲೇಬಿಯೇ ಪಾಕದಲ್ಲಿ ನಾವು ಹಲಸಿನನ್ನ ಹೇಗೆ ಮಿಕ್ಸ್ ಮಾಡೋದು, ಮಿಕ್ಸಿಗೆ ಹಾಕಿ. ಹಾ, ಓಕೆ ಓಕೆ. ಅಂದ್ರೆ ಹಲಸಿನನ್ನ ಪೇಸ್ಟ್ ಮಾಡಿ ಅದನ್ನ ಪಾಕಕ್ಕೆ ಮಿಲಾವಟ್ ಮಾಡೋದು. ಹಾಗೆ ನಮ್ಗೆ ಫ್ಲೇವರ್ ಸಿಗ್ತದೆ. ಸೊ ಟ್ರೈ ಮಾಡುವ. ಇದೀಗ ಹಲಸಿನ ಜಿಲೇಬಿ, ಜಾಕ್ ಫ್ರೂಟ್ ಜಿಲೇಬಿ. ಫುಲ್ ಬೈಟ್ ಅಂತೂ ಹೀಗೆ ತಿನ್ನುವ ಸೀನೇ ಇಲ್ಲ, ಅಷ್ಟು ಬಿಸಿ ಉಂಟು. ಸ್ವಲ್ಪ ಅದನ್ನ ಕಟ್ ಮಾಡುವ. ಕಟ್ ಮಾಡಿ ಆಮೇಲೆ ಸಿಂಗಲ್ ಪೀಸ್. ಓ, ಸಖತ್ ಬಿಸಿ ಉಂಟು. ವಾಹ್, ಹಲಸಿನ ತಿಂದಾಗೆ ಫ್ಲೇವರ್ ಉಂಟು ಆಯ್ತಾ. ಎಲ್ಲ ವಿಷಯ ಇರುವಂತದ್ದು ಪಾಕದಲ್ಲಿ. ತಿನ್ನುವಾಗ ಪಾಕ ಉಂಟಲ್ಲ, ಸೂಪರ್ ಬರ್ಸ್ಟ್ ಆಗ್ತದೆ. ನಮ್ಮ ಈ ಕಾನ್ಸೆಪ್ಟ್ ಆಫ್ ಬರ್ಸ್ಟ್ ಉಂಟಲ್ಲ, ಜಿಲೇಬಿ ಒಳಗೆ ಹಾಕಿ ತಿನ್ಲಿಕ್ಕೆ ತಿನ್ಬೇಕಂತ ಆಗ್ತಾ ಉಂಟು. ಅದು ಬಿಸಿ ಇದ್ದ ಕಾರಣ ತಿನ್ಲಿಕ್ಕೆ ಆಗ್ತಿಲ್ಲ. ಟೇಸ್ಟ್ ಸೂಪರ್ ಉಂಟು. ಒಂದೇ ಸ್ಪಾಟಲ್ಲಿ ಸುಮಾರು ಫುಡ್ ಟ್ರೈ ಮಾಡಿ ಆಯ್ತು. ಸ್ವಲ್ಪ ಆಂಗಲ್ ಟ್ರೈ ಮಾಡುವ. ಮತ್ತೆ ಮಕ್ಕಳ ಆಟಾಡೋ ಸಾಮಾನು ಉಂಟು, ಲೈಮ್ ಸೋಡಾ ಉಂಟು. ಜಸ್ಟ್ ನಾರ್ಮಲ್ ನಾವು ಮೇಲಲ್ಲಿ ಎಂತ ಇರ್ತದೆ ಎಲ್ಲ ಐಟಮ್ ಉಂಟು. ನೆಕ್ಸ್ಟ್ ಕಣ್ ಬಿದ್ದದ್ದು ಬಿಸಿ ಬಿಸಿಯಾದ ಹೋಳಿಗೆ ಆಗ್ತಾ ಉಂಟು. ಯಾವ ಹೋಳಿಗೆ ಅಂತ ಕೇಳುವ. ಹಲಸಿನ ಹೋಳಿಗೆ. ಯಾವ ಯಾವ ಹೋಳಿಗೆ ಇವ್ರೆ? ಹಲಸಿನ ಹೋಳಿಗೆ. ಸೊ ಎಲ್ಲ ಬಿಸಿ ಬಿಸಿ ಆದ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಾಫ್ಟ್ ತಿಂದೆ,
ಮತ್ತೆಲ್ಲ ಐಟಮ್ ಬಿಸಿ ಬಿಸಿಯಾದ ತಿಂತಿದ್ದೇನೆ. ಇದೀಗ ಒಳ್ಳೆ ಬಿಸಿ ಬಿಸಿಯಾದ ಜಾಕ್ ಫ್ರೂಟ್ ಹೋಳಿಗೆ, ನಾರ್ಮಲ್ ಹೋಳಿಗೆ ಅಲ್ಲ, ಜಾಕ್ ಫ್ರೂಟ್ ಹೋಳಿಗೆ. ಫುಲ್ ತುಪ್ಪ ಅಂತೂ ಓವರ್ಲೋಡ್ ಮಾಡಿದ್ದಾರೆ. ತಿನ್ನುವ. ಆಹಾ. ಆ, ಇದು ಹೋಳಿಗೆ ಅಂತಲ್ಲ, ತಿನ್ನುವಾಗ ಜಾಕ್ ಫ್ರೂಟ್ ತಿಂದಾಗ ಆಗ್ತಾ ಉಂಟು, ಅಷ್ಟು ಪರ್ಫೆಕ್ಟ್ ಫ್ಲೇವರ್. ಯಾವ್ದು ಎಸೆನ್ಸ್ ಅನ್ನು ಯೂಸ್ ಮಾಡ್ತಿಲ್ಲ, ಜಾಕ್ ಫ್ರೂಟ್ ಅನ್ನು ಯೂಸ್ ಮಾಡಿ ಹೋಳಿಗೆಯನ್ನು ಮಾಡ್ತಿದ್ದಾರೆ. ಹೇಗೆ ಅಂತೇಳಿ ಅವರನ್ನು ಮಾತಾಡ್ಸುವ, ಅವ್ರ ಬಗ್ಗೆ ಕೇಳುವ. ನೋಡಿ ಸರ್, ಇದು ಪ್ಯೂರ್ ಹಲಸಿನ ಹಣ್ಣು. ಇದಕ್ಕೆ ಬೇರೆ ಏನು ಐಟಮ್ಸ್ ಏನು ಹಾಕಲ್ಲ, ಬರೀ ಹಲಸಿನ ಹಣ್ಣು, ಸ್ವಲ್ಪ ಸಕ್ಕರೆ, ಬೇರೆ ಏನು ಬೆರಕೆ ಇಲ್ಲ. ನೋಡಿ ಇದೇ ನೋಡಿ ಹೂರ್ಣ. ಇದು ಬರೀ ಹಲಸಿನ ಹಣ್ಣಿನ ಹೂರ್ಣ, ಬೆರಕೆ ಏನಿಲ್ಲ. ಇದು ಭಾನುವಾರ ತನಕ ಇರ್ತದೆ, 8:30 ತನಕ ನಾವು ಹಲಸಿನ ಹಣ್ಣಿನ ಬಿಸಿ ಬಿಸಿ ಹೋಳಿಗೆ ಕೊಡ್ತೀವಿ. ನಾವು ಜೂನ್ 12, 13, 14 3 ದಿನ ಹಲಸು ಮಾವು ಮತ್ತು ಸಸ್ಯ ಮೇಳ ಮಾಡಿದ್ದೇವೆ ಉಡುಪಿ ರೈತ ಸೇವಾ ಕೇಂದ್ರದಲ್ಲಿ ದೊರನಗುಡ್ಡೆ. ಇಲ್ಲಿ ಹಲಸಿನಲ್ಲಿ 4 ಬಗೆಯ ಹಲಸು ಉಂಟು: ಕೆಂಪು, ಕೆಸರು, ಚಂದ್ರ ಹಲಸು ಮತ್ತು ಏಕಾದಶಿ. ಮಾವಲ್ಲಿ 4 ಬಗೆಯ ಮಾವು ಉಂಟು. ಅದರಲ್ಲಿ ಜ್ಯೂಸ್ ಮಾಡೋದು, ತಿನ್ನೋದು, ಸಾರು ಮಾಡೋದು, ಮತ್ತು ಬೇರೆ ರಂಬೋಟು ಹಣ್ಣು ಉಂಟು, ಡ್ರ್ಯಾಗನ್ ಫ್ರೂಟ್ ಹಣ್ಣು ಉಂಟು, ಜಾಮ್ ಹಣ್ಣು ಉಂಟು, ನೇರಳೆ ಹಣ್ಣು ಉಂಟು. ತುಂಬ ಜನ ಸಹಕರಿಸಬೇಕು ನಾನು ವಿನಂತಿಸ್ತಾ ಇದ್ದೇನೆ. ಸೊ ಫೈನಲಿ ಬೆವರಿ ಹೋದೆ ಮಾರೆ. ಸೆಕೆ ಅಷ್ಟು, ಮಳೆ ಬಂದ ಸಹ ಎಫೆಕ್ಟ್ ಇಲ್ಲ. ಹಿಂದೆ ನ್ಯಾಚುರಲ್ ಐಸ್ ಕ್ರೀಮ್ ಉಂಟು, ನ್ಯಾಚುರಲ್ ಕಂಪನಿ ಅಲ್ಲ, ನ್ಯಾಚುರಲ್ ಆಗಿ ಮಾಡುವ ಐಸ್ ಕ್ರೀಮ್. ಡಿಫ್ರೆಂಟ್ ಫ್ಲೇವರ್ಸ್ ಉಂಟು. ಅವರು ಅರೆಕಾನೆಟ್, ಚಾಕ್ಲೇಟ್, ವೈಲ್ಡ್ ಚಾಕ್ಲೇಟ್, ಜಾಸ್ತಿ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಲಿಲ್ಲ, ಬಟ್ ಟ್ರೈ ಮಾಡಿ. ನಾನಂತೂ ಈ ಸೈಡ್ ಎಂತ ಅಂತ ಹೇಳಿದ್ರೆ, ಅಷ್ಟು ಸೈಡ್ ಫುಡ್ ಆದ್ರೆ ನಾವು ಈ ಸೈಡಲ್ಲಿ ಸೇಮ್ ಅದೇ ಲೈಕ್ ಜಾಕ್ ಫ್ರೂಟ್ ಮೇಳ ಮೇನ್ ಆಗಿ ಫೋಕಸ್ ಮಾಡಲಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಎಂತ ಅಂತ ಹೇಳಿದ್ರೆ, ಒನ್ ಟೈಮ್ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು ನೀವು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈ ಸೈಡ್ ಆ ಜಾಕ್ ಫ್ರೂಟಿಗೆ ಅಷ್ಟು ಫೋಕಸ್ ಇಲ್ಲ, ಬಟ್ ಸ್ಟಿಲ್ ಡಿಫ್ರೆಂಟ್ ಮೇಳ. ಅಂದ್ರೆ ಖಾಲಿ ಜಾಕ್ ಫ್ರೂಟ್ ಮೇಳ ಅಲ್ಲ ಇದು, ಕೃಷಿ ಮೇಳ ಹಾಗೆ ಮಾಡಿದ್ದಾರೆ. ಡಿಫ್ರೆಂಟ್ ಸಾರೀಸ್ ಉಂಟು, ಡ್ರೆಸ್ಸಸ್ ಉಂಟು, ಮತ್ತೆ ಯುಟೆನ್ಷಿಯಲ್ಸ್ ಉಂಟು. ಅದೆಂತ ಮೇ ಬಿ ತಪ್ಪು ಹೇಳಿರ್ಬೋದು, ಇರಲಿ. ಹಾರ್ಪಿಕ್ ಆಗಿ ಉಂಟು, ಅದು ಹಾರ್ಪಿಕ್ ಅಲ್ಲ, ಅದು ಬೇರೆ. ಸೊ ಇಷ್ಟೇ ಗೈಸ್, ನಾವು ಬಂದಿರುವಂಥದ್ದು ಸೊ ನಾವು ಬಂದದ್ದು ಉಡುಪಿಗೆ, ಅವರ ಎಂತದು ಹಳಸು ಮಾವು ಮೇಳಕ್ಕೆ, ಹಾಗೆ ಕೃಷಿ ಮೇಳ ಸಹ ಅಂತೆ. ಸೊ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುವ. ಸೈನಿಂಗ್ ಆಫ್, ಬೈ.